ಇರಾನ್ ಇರಾಕ್ ಯುದ್ಧದ ಮಧ್ಯೆ ಅಮೆರಿಕ ದೇಶದ ಈ ಯುದ್ಧ ಭಾರತ ದೇಶದ ಮೇಲೂ ಸಹಿತ ಪರಿಣಾಮ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್, CNG, CBG ಶಾರ್ಟೇಜ್ ಆಗಿ ಬೆಲೆಗಳು ಹೆಚ್ಚಾಗ್ತಾ ಇರುವಂಥ ಈ ದಿನಮಾನಗಳಲ್ಲಿ ನರೇಂದ್ರ ಮೋದಿಜಿಯವರು, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ರೈತರು ಬೆಳೆದಿರುವಂಥ ಆ ಬೆಳೆಗಳನ್ನೇ ಉಪಯೋಗ ಮಾಡಿಕೊಂಡು ಆ ಕಚ್ಚಾ ವಸ್ತುಗಳನ್ನಾಗಿ ಈ ಡೀಸೆಲ್ ಮತ್ತು ಪೆಟ್ರೋಲ್ಗೆ ಸಬ್ಸ್ಟಿಟ್ಯೂಟ್ ಆಗಿರುವಂಥ ಇಥನಾಲ್ ಮತ್ತು ಐಸೋಬಿಟ್ನಾಲನ್ನು ಕಾಂಪ್ರೆಸ್ಡ್ ಬಯೋಗ್ಯಾಸನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಅವೆಲ್ಲವುಗಳ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯಲ್ಲಿ ದೇಶನ ಈ ಕಡೆ ನೋಡುವಂಥ ಒಂದು ಇಥನಾಲ್ ಪ್ರೊಡಕ್ಷನ್ನು ಪ್ರತಿದಿನ 28 ಲಕ್ಷ ಲೀಟರ್ ಪರ್ ಡೇ. ಅದಕ್ಕೆ ರಾ ಮಟೀರಿಯಲು ಕಬ್ಬು, ಮೊಲಾಸಿಸು, ಮೆಕ್ಕೆಜೋಳ ಮತ್ತು ರೈಸು ಹಾಗೂ ರೈತರ ವೇಸ್ಟ್ ಪ್ರಾಡಕ್ಟು, ರವದಿ ಇರ್ಬೋದು, ಮ್ಯಾಲಿನ ವಾಡಿ ಇರ್ಬೋದು, ಆಮೇಲೆ ಹುಲ್ಲುಗಳಿರ್ಬೋದು, ಇಂಥವೆಲ್ಲಗಳನ್ನು ಮುನ್ಸಿಪಲ್ ವೇಸ್ಟ್ ಇರ್ಬೋದು, ಇವೆಲ್ಲಗಳನ್ನು ಉಪಯೋಗ ಮಾಡಿಕೊಂಡು ಈ ಪ್ರಾಡಕ್ಟ್ಗಳನ್ನು ನಾವು ಮಾಡ್ತಾಯಿದ್ದೀವಿ. ಇವತ್ತು ಹೊಸದಾಗಿ ಇದೇ ಬೈ ಪ್ರಾಡಕ್ಟಿಂದ ನಾವು ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಈಗ ನಾವು ಮಾಡ್ತಾ ಇರುವಂಥದ್ದು 2 ವೀಲರ್, 4 ವೀಲರ್ ಮತ್ತು ಹೆವಿ ವೆಹಿಕಲ್ಗಳಿಗೆ ಇಥನಾಲ್ಗಳನ್ನು 30% ಎಕ್ಸಿಸ್ಟಿಂಗ್ ಎಂಜಿನ್ಗಳಿಗೆ ನಾವು ಮಿಕ್ಸ್ ಮಾಡ್ತಾ ಇದ್ದೀವಿ. ಹೊಸದಾಗಿ ಲಾಂಚ್ ಆಗಿರುವಂಥ ಎಂಜಿನ್ಗಳಿಗೆ 100% ಮಿಕ್ಸ್ ಮಾಡುವಂಥದ್ದಕ್ಕೆ ಕೇಂದ್ರ ಸರ್ಕಾರ ಪರವಾನಗಿಯನ್ನು ಹೋದ ವಾರದಲ್ಲಿ ಕೊಟ್ಟಿದೆ. ಅದ್ರ ಜೊತೆಗೇ ಈ ಬಯೋಪ್ಲಾಸ್ಟಿಕ್ಕನ್ನು ಸಹಿತ ಇವತ್ತೇನು ಪ್ಲಾಸ್ಟಿಕ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ, ಇದು ಜಗತ್ತಿನಾದ್ಯಂತ ಬ್ಯಾನ್ ಆಗಿದೆ. ಯಾಕಂದರೆ ಅದು ಭಾಳ ಹಾನಿಕಾರ ಅನ್ನುವಂಥದ್ದನ್ನು ಗೊತ್ತು ಮಾಡಿ, ಅದು ದನಗಳು ಯಾವುದಾದ್ರೂ ತಿಂದರೆ ಅದ್ರ ಹೊಟ್ಟೆಯಲ್ಲಿ ಹೋದಾಗ ದನಗಳು ಬದುಕೋದೇ ಕಷ್ಟ. ಮತ್ತು ಅದರಲ್ಲಿ ಉಪಯೋಗ ಮಾಡುವಂಥ ವಸ್ತುಗಳು ಯಾವುದೇ ಪ್ರಾಡಕ್ಟ್ ಇದ್ರೂ ಅದು ಪರಿಸರಕ್ಕೆ ಮತ್ತು ಉಪಯೋಗ ಮಾಡೋಕ್ಕೆ ಜೀವಗಳಿಗೆ ಹಾನಿ ಅನ್ನೋಂಥದ್ರ ಸಲುವಾಗಿ ಅದನ್ನು ಬ್ಯಾನ್ ಮಾಡಿದ್ದಾರೆ. ಅದಕ್ಕೆ ನಮಗೆ ಸಬ್ಸ್ಟಿಟ್ಯೂಟ್ ಯಾವುದೂ ವಸ್ತು ಇರದೇ ಇರೋದ್ರಿಂದ ಇವತ್ತು ಅದಕ್ಕೆ ಬಳಕೆ ಪ್ಲಾಸ್ಟಿಕ್ಕನ್ನು ಇವತ್ತಿಗೂ ನಾವು ಮಾಡ್ತಾಯಿದ್ದೀವಿ. ಆ ಸಬ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಇವತ್ತು ಬೇರೆ ದೇಶದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಒಂದು ಬಯೋ ಪಾಲಿಸಿ, ಅಂದರೆ ಬಯೋ ಪ್ಲಾಸ್ಟಿಕ್ಕನ್ನು ಡಿಗ್ರೇಡೇಬಲ್, ಅದನ್ನು ಮಣ್ಣಲ್ಲಿ ಯೂಸ್ ಮಾಡಿದ ಮೇಲೆ ಹಾಕಿಬಿಟ್ರೆ 30 ಡೇಸ್ದಲ್ಲಿ ಅದು ಗೊಬ್ಬರ ಆಗಿಬಿಡ್ತದೆ. ಅಂಥ ವಸ್ತುವನ್ನು ನಾವು ಮಾಡುವಂಥದ್ರ ಸಲುವಾಗಿ ಇವತ್ತು ಕರ್ನಾಟಕದ ಒಬ್ಬ ಕನ್ನಡಿಗ, ಅದು ಉತ್ತರ ಕರ್ನಾಟಕದ ಹಿಂದುಳಿದ ಭಾಗದಲ್ಲಿ ಅಂದಾಜು 3,200 ಕೋಟಿ ರೂಪಾಯಿಗಳ ಯೋಜನೆ ಬಯೋಪ್ಲಾಸ್ಟಿಕ್ ಮಾಡುವಂಥದ್ದು, 2,500 ಕೋಟಿ ರೂಪಾಯಿಗಿಂತಲೂ ಹೆಚ್ಚಳ ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಯಲ್ ಮಾಡುವಂಥದ್ದಕ್ಕೆ ನಾವು 2 ಅರ್ಜಿಗಳನ್ನು ಈ ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ದೀವಿ. ಅದರ 1.5 ತಿಂಗಳ ಹಿಂದೆ ಏನು ಹೈ ಲೆವೆಲ್ ಕಮಿಟಿ ಇತ್ತು, ಹೈ ಲೆವೆಲ್ ಕಮಿಟಿದಲ್ಲಿ ಮಾಡಿದ್ವಿ. ಅವ್ರಿಗೆ ನಾವು ಭಾಳ ಪರ್ಸನಲ್ ಆಗಿನೂ 2 ಸಲ ವಿನಂತಿಯನ್ನು ಮಾಡ್ಕೊಂಡು ಅವ್ರ ಮಗಗೆ ಡಾಕ್ಟರ್ ಯತೀಂದ್ರಿಗೂ ರಿಕ್ವೆಸ್ಟ್ ಮಾಡಿ ಬಂದೆ, ಚೀಫ್ ಸೆಕ್ರೆಟರಿ ಅವ್ರಿಗೆ ವಿನಂತಿ ಮಾಡಿದ್ದೆ, ಮತ್ತು ಇವ್ರು ನಮ್ಮ MB ಪಾಟೀಲ್ರವ್ರಿಗೂ ಕೈಗಾರಿಕೆ ಮಂತ್ರಿ ಅವ್ರಿಗೂ ವಿನಂತಿಯನ್ನು ಮಾಡಿ ಬಂದಿದೆ. ಆ 2 ವಿನಂತಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಮಾಡೋಣ ಇಂಥದ್ದು ಹೇಳಿದರು, ಮಾಡಿಕೊಡ್ತೀನಪ್ಪ ಅನ್ನೋಂಥದ್ದು ಅವ್ರ ಬಾಯಲ್ಲಿ ಬರಲಿಲ್ಲ. ಆಮೇಲೆ ನಾವು ಬೇರೆ ಬೇರೆ ಹಿರಿಯರನ್ನು ಸಹಿತ ಅವ್ರ ಜೊತೆ ಕ್ಲೋಸ್ ಇರುವಂಥವ್ರಿಗೂ ನಾವು ವಿನಂತಿಯನ್ನು ಮಾಡಿದೆ. ಇವತ್ತು KN ರಾಜೇಂದ್ರ ಅವರು ತುಮಕೂರು MLA ಅವರು ಭಾಳ ಹತ್ತಿರ ಇರ್ತಾರೆ, ನನಗೆ ಆತ್ಮೀಯರು, ಒಂದು ಮಾತು ಹೇಳ್ರಿ, ಅದು ಉತ್ತರ ಕರ್ನಾಟಕದ ಒಂದು ಒಳ್ಳೆ ಪ್ರಾಜೆಕ್ಟ್ ಬರ್ತಾ ಇದೆ. ಆಮೇಲೆ ರಾಯರೆಡ್ಡಿ ಸಾಹೇಬ್ರಿಗೆ ಹೇಳಿದೆ, RV ದೇಶಪಾಂಡೆ ಸರ್ಗೆ ಹೇಳಿದೆ, ನಮ್ಮ ಬದಾಮಿದಿಂದ ಎಲ್ಲ ಹಿರಿಯರನ್ನು ಕಳಿಸ್ಕೊಟ್ಟಿದೆ ಇದನ್ನು ಮಾಡಿಕೊಡಿ ಅಂತ. ಆದರೂ ಸಹಿತ ಅದನ್ನು ರಿಜೆಕ್ಟ್ ಮಾಡಿದ್ದಾರೆ. ನಾನು ಹೇಳಿದೆ ಅವ್ರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ನೀವು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಋಣ ನಿಮ್ಮ ಮೇಲೆ ಭಾಳ ಇದೆ, ನೀವು ಎಷ್ಟೇ ಇಲ್ಲಿ ಕೆಲಸ ಮಾಡಿದರೂ ಆ ಋಣ ಮುಡ್ಸೋಕ್ಕಾಗೋದಿಲ್ಲ. ಅಂಥ ಋಣವನ್ನು ಇವತ್ತು ನೀವೊಂದು ಕೈಗಾರಿಕೆಯನ್ನು ಇಲ್ಲಿ ತರೋದ್ರ ಸಲುವಾಗಿ ಮತ್ತು ಇಲ್ಲಿರುವಂಥ ಲಿಫ್ಟ್ ಇರಿಗೇಷನ್ನು ನಮ್ಮ ಸರ್ಕಾರದಲ್ಲಿ ಅಪ್ರೂವಲ್ ಆಗಿ ಟೆಂಡರ್ ಆಗಿದೆ, ಏನೂ ₹1 ಬಿಡುಗಡೆ ಮಾಡಲಾರ್ದೇ ಯಾವುದೂ ನೀರಾವರಿಯನ್ನು ಮಾಡಲಿಲ್ಲ, ಒಳ್ಳೆ ರಸ್ತೆಗಳನ್ನು ಮಾಡಲಿಲ್ಲ. ಈ ಭಾಗದಲ್ಲಿ ನೀವು 5 ವರ್ಷ ಮುಖ್ಯಮಂತ್ರಿ ಇದ್ದರೂ ಸಹಿತ ಒಂದು ಏರ್ಪೋರ್ಟ್ ಮಾಡುವಂಥದ್ರ ಕಡೆ ಗಮನ ಹರಿಸಲಿಲ್ಲ. ಇಂಥವೆಲ್ಲವುಗಳ ಸಹಿತ ನಿಮಗೆ ಈ ಭಾಗದಲ್ಲಿ ನಿಮ್ಗೆ ಎಷ್ಟು ಸಹಾಯ ಸಹಕಾರ ಮಾಡಿತ್ತು ಜನ, ಒಬ್ಬರು ಮುಖ್ಯಮಂತ್ರಿ ಆದಂಥವ್ರದ್ದು ಆ ಋಣ ಮುಟ್ಟಿಸ್ತಾರೆ ಅನ್ನೋಂಥ ಭಾವನೆ ಈ ಭಾಗದ ಜನರಿಗೆ ಏನಿತ್ತು, ಅದನ್ನೆಲ್ಲ ನೀವು ಹುಸಿ ಮಾಡಿದಿರಿ. ಅದ್ರ ಸಲುವಾಗಿ ಬರುವಂಥ ದಿವಸದಲ್ಲಿ ನೀವೇನು ಇವತ್ತು ರಿಜೆಕ್ಟ್ ಮಾಡಿದಿರಿ, ಅದರ ಶಾಪನೇ ಇರ್ಬೋದೇನೋ ಇವತ್ತು ನಿಮ್ಮದು ಮುಖ್ಯಮಂತ್ರಿ ಹೋಗಲಿಕ್ಕೆ. ಅದ್ರ ಸಲುವಾಗಿ ಮುಂದೂ ಸಹಿತ ಇಷ್ಟಕ್ಕಿಂತ ಮುಗಿಯಲ್ಲ ಇದು. ನಾವು DK ಶಿವಕುಮಾರ್ ಸಾಹೇಬರು ಇನ್ನೂ ಅವರು ಹೊಸ ಮುಖ್ಯಮಂತ್ರಿಯಾಗಿ ಇನ್ನೂ ಹೂವಾ ತುರಾಯಿ ಮತ್ತು ಬೇರೆ ಬೇರೆ ಮಂತ್ರಿಮಂಡಲ ವಿಸ್ತರಣೆ ಮಾಡಲಿದ್ದಾರೆ. ಅವ್ರನ್ನ ಇನ್ನೂ ಭೇಟಿಯಾಗಿಲ್ಲ. ಅವ್ರಿಗೂ ಒಂದು ಸ್ವಲ್ಪ ಸಮಯ ಕೇಳಿಕೊಂಡು ಅವ್ರು ಭೇಟಿಯಾಗಿ ಇದನ್ನು ಈ 2 ಪ್ರಾಜೆಕ್ಟ್ ಬಗ್ಗೆ ನಾನು ವಿವರಣೆಯನ್ನು ಮಾಡ್ತೇನೆ. ಅವರು ಮಾಡಿಕೊಟ್ರಂದ್ರೆ ಒಳ್ಳೆಯದು. ಮತ್ತು ಏನಾದರೂ ಕಾರಣ ಹೇಳಿ ರಿಜೆಕ್ಟ್ ಮಾಡಿದ್ರಂದರೆ ನಾವು ನಮ್ಮ ಯುವಕರು, ನಿರುದ್ಯೋಗ ಯುವತಿಯರಿಂದ ಒಂದು ಹೋರಾಟವನ್ನು ಮಾಡುವಂಥದ್ದು ಮಾಡ್ತೀವಿ. ಇದು 1ನೇ ಭಾಗ. 2ನೇದು ಈಗಾಗಲೇ
ಈಗಾಗ ನಮ್ಮ ಮಹಾರಾಷ್ಟ್ರದ ಸನ್ಮಾನ್ಯ ದೇವೇಂದ್ರ ಫಡ್ನವೀಸ್ ಜಿ ಅವರು ಇವತ್ತೇ ನಮ್ಮ ಸಬ್ಜೆಕ್ಟನ್ನು ಕ್ಯಾಬಿನೆಟ್ ತೊಗೊಂಡಿದ್ದಾರೆ. ಅವರು ಭೂಮಿ ಮತ್ತು ಈ ಪ್ರಾಜೆಕ್ಟ್ ಕ್ಲಿಯರೆನ್ಸ್ ಮಾಡೋದ್ರ ಜೊತೆಗೆ 50% ಸಬ್ಸಿಡಿಯನ್ನು ಈ ಪ್ರಾಜೆಕ್ಟಿಗೆ ಕೊಡ್ತಾ ಇದ್ದಾರೆ. ಈಗಾಗಲೇ ನಮ್ಮದಲ್ಲಿ ಸಕ್ಕರೆ ಕಾರ್ಖಾನೆ ಡೌನ್ ಡಿಸ್ಟ್ರಿಕ್ಟಲ್ಲಿ ಇರ್ತಾ ಇರೋದ್ರಿಂದ ಅಲ್ಲಿ ಮಾಡಿಕೊಡ್ಲಿಕ್ಕೆ ಅವರಾಗಲೇ ಕರೆದು ಈ ಸಬ್ಜೆಕ್ಟ್ ಗೊತ್ತಾಗಿರೋದ್ರಿಂದ ಅವರಾಗಲೇ ಕರೆದು ಇಲ್ಲಿ ಮಾಡಿದರು. ಮತ್ತು ಅವ್ರ ಚೀಫ್ ಸೆಕ್ರೆಟರಿ ಇಂಡಸ್ಟ್ರಿ ಸೆಕ್ರೆಟರಿನ ಜಾಗ ನೋಡ್ಲಿಕ್ಕೆ ಕಳಿಸಿ ಬಂದಿದ್ದಾರೆ, ನಮ್ಮ ಇನ್ಫ್ರಾಸ್ಟ್ರಕ್ಚರ್ ನೋಡಲಿಕ್ಕೆ ಬಂದು ಎಲ್ಲ ನೋಡ್ಕೊಂಡು ಹೋಗಿ ಅವರು ನಿಶ್ಚಿತವಾಗಿ ನಾವು ಮಾಡಿಕೊಡ್ತಾ ಇದ್ದಾರೆ. ಇದೇ ಪ್ರಕಾರವಾಗಿ ನಮ್ಮ ಚಂದ್ರಬಾಬು ನಾಯ್ಡು ಸಾಹೇಬರು ಆಂಧ್ರ ಪ್ರದೇಶದಿಂದಲೂ ಸಹಿತ ಅವ್ರು ಹೋದ ಇನ್ವೆಸ್ಟ್ ಆಂಧ್ರ ಪ್ರದೇಶ ಅದರಲ್ಲಿ ಸಹಿತ ಎರಡು ಪ್ರಾಜೆಕ್ಟನ್ನು ಅಪ್ರೂವ್ ಮಾಡೋದ್ರ ಜೊತೆಗೆ ಶ್ರೀಶಾಚುಲಂ ಅನ್ನುವಂಥದ್ದು ಒಂದು ಜಿಲ್ಲೆಯಲ್ಲಿ, ಅದೇ ಜಿಲ್ಲೆಯಲ್ಲಿ ಅವರು ಏವಿಯೇಷನ್ ಮಿನಿಸ್ಟರ್ ಇದ್ದಾರೆ ರಾಮ್ ನಾಯ್ಡು ಅವರು ನಮ್ಮ MD ವಿಜಯ್ ನಿರಾನಿ ಇಬ್ಬರು ಕ್ಲೋಸ್ ಫ್ರೆಂಡ್ ಇರೋದ್ರಿಂದ ಆ ಸಮುದ್ರದ ದಂಡಿಗೆ ಒಂದು ದೊಡ್ಡ ಪೋರ್ಟ್ ಬರ್ತಾ ಇದೆ ಶ್ರೀಶಾಚುಲಂದಲ್ಲಿ. ಅದರ ಅಟ್ಯಾಚ್ನೇ ಬ್ರಾಡ್ಗೇಜ್ ಇದೆ, 8 ಲೇನ್ ರೋಡ್ ಇದೆ, 50 ಕಿಲೋಮೀಟರ್ದಲ್ಲಿ ಏರ್ಪೋರ್ಟ್ ಬರ್ತಾ ಇದೆ. ಅದರಲ್ಲಿ 400 ಎಕರೆ ನಮಗೆ ಮಂಜೂರು ಮಾಡಿದ್ದಾರೆ. 5,000 ಎಕರೆದ ಒಂದು ಇಂಡಸ್ಟ್ರಿಯಲ್ ಹಬ್ ಮಾಡ್ತಾ ಇದ್ದಾರೆ. ಅದರಲ್ಲಿ 400 ಎಕರ್ಸ್ ಕನ್ಸೆಷನಲ್ ರೇಟದಲ್ಲಿ ಕೊಟ್ಟು ಅವರು ಮಹಾರಾಷ್ಟ್ರ ಗೌರ್ಮೆಂಟ್ ಯಾವ ರೀತಿ ಕನ್ಸೆಷನ್ ಕೊಡ್ತಾರೆ ನಾನು ಕೊಡ್ತೇನೆ, ನಮ್ಮಲ್ಲೇ ಮಾಡಬೇಕು ಅನ್ನುವಂಥದ್ದನ್ನು ಅವರು ವಿನಂತಿ ಮಾಡಿದ್ದಾರೆ. ಇದೇ ಪ್ರಕಾರವಾಗಿ ಬಿಹಾರದಲ್ಲಿನೂ ಸಹಿತ ಸೀತಾಮಢಿ ಡಿಸ್ಟಿಕ್ ಅಂತ ಒಂದಿದೆ, ಅಲ್ಲಿ ನಮ್ಮದೊಂದು ಶುಗರ್ ಫ್ಯಾಕ್ಟ್ರಿ ಇದೆ, 4 ವರ್ಷದಿಂದ ನಾವು ನಡೆಸ್ತಾ ಇದ್ದೀವಿ. ಅವರು ಸಹಿತ ಸಾಮ್ರಾಟ್ ಚೌಧರಿ ಸರ್ ಅವರು ಮೊದಲು DCM ಆಗಿದ್ದರು, ನನ್ನ ಒಳ್ಳೆಯ ಸ್ನೇಹಿತರವರು, ಈಗ ಮುಖ್ಯಮಂತ್ರಿ ಆಗಿದ್ದಾರೆ. ಇಲ್ಲ ನೀನು ಭಾಳ ಹಿಂದುಳಿದ ಭಾಗ ಇದೆ, ಅವರು ಎರಡೂ ರಾಜ್ಯದವ್ರು ಏನು ಕೊಡ್ತಾರೆ ಕನ್ಸೆಷನ್ ಅದಕ್ಕಿಂತ ನಾನು ಒಂದು 10% ಜಾಸ್ತಿನೇ ನಿಮಗೆ ಕೊಡ್ತೀನಿ, ಕೊಟ್ಟು ಎಲ್ಲ ರೀತಿಯಿಂದೆಲ್ಲ ಫಾಸ್ಟ್ ಆಗೋದ್ರ ಸಲುವಾಗಿ ಒಬ್ಬರು IAS ಆಫೀಸರನ್ನು ನೋಡಲ್ ಏಜೆನ್ಸಿಯಾಗಿ ನಿಮಗೆ ನೇಮಕ ಮಾಡ್ತೀನಿ, ದಯವಿಟ್ಟು ಬಿಹಾರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋಂಥದ್ದನ್ನು ಸಹಿತ ಅವರು ವಿನಂತಿಯನ್ನು ಮಾಡಿದ್ದಾರೆ. ಈ ರೀತಿ 3 ರಾಜ್ಯದವರು ಅಂದಾಜು ಒಂದು 6,000 ಕೋಟಿ ರೂಪಾಯಿದಷ್ಟು ದೊಡ್ಡದಾಗಿರುವಂಥ ಕರ್ನಾಟಕ ರಾಜ್ಯದ ಬಾಗಲಕೋಟೆ ಜಿಲ್ಲೆಯಲ್ಲಿ 75 ವರ್ಷದಲ್ಲಿ ಮೊದಲೇ ಬಾರಿಗೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಬರ್ತಾ ಇರೋದು. ಇಷ್ಟು ದೊಡ್ಡ ಪ್ರಾಜೆಕ್ಟ್ ಇವತ್ತಿನವರೆಗೂ ಈ ಬಾಗಲಕೋಟೆ ಜಿಲ್ಲೆಯಲ್ಲಿಲ್ಲ, ಅಥವಾ ನಮ್ಮ ಬೆಳಗಾವಿ ಡಿವಿಷನ್ದಲ್ಲಿನೂ ಇಲ್ಲ. ಇಂಡಿವಿಜುವಲ್ ಒಂದೇ ಫ್ಯಾಕ್ಟ್ರಿ 6,000 ಕೋಟಿ ರೂಪಾಯಿ ಬಂದಿರುವಂಥದ್ದು. ಇದರಿಂದ ನಮ್ಮ ಸ್ಥಳೀಯರಿಗೆ ಒಂದು ಉದ್ಯೋಗ ಅವಕಾಶ ಸಿಗ್ತದೆ, ಈ ಭಾಗ ಅಭಿವೃದ್ಧಿ ಆಗಲಿಕ್ಕೆ. ಮತ್ತು ಎಕ್ಸಿಲರಿ ಯೂನಿಟು ಇದು ನಾವು ದೊಡ್ಡ ಪ್ರಾಜೆಕ್ಟ್ ಮಾಡಿದಾಗ ಸಣ್ಣ ಐಟಮ್ ಪ್ರೊಡಕ್ಷನ್ ಮಾಡಿಕೊಡೋದ್ರ ಸಲುವಾಗಿ ಇದು ಎಕ್ಸಿಲರಿ ಯೂನಿಟ್ಗಳು ಇಲ್ಲಿ ಬರಲಿಕ್ಕೆ ಅನುಕೂಲತೆ ಆಗ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಭಾಗದ ರೈತರು ಈ ಪ್ರಾಡಕ್ಟ್ ನಾವು ಎದರಿಂದ ಮಾಡ್ತಾ ಇದ್ದೀವಿ, ರೈತರು ಬೆಳೆದಿರುವಂಥ ಕಬ್ಬಿನ ಜ್ಯೂಸು, ಮೊಲಾಸಿಸ್ಸು ಮತ್ತು ಮೆಕ್ಕೆಜೋಳ, ಆಮೇಲೆ ರೈಸು, ಹೊಲದಲ್ಲಿ ಉಳಿದಿರುವಂಥ ವೇಸ್ಟ್ ಅಂದರೆ ಇದು ರೌದಿ ಮತ್ತು ವಾಡಿ, ಆಮೇಲೆ ಇದು ನಮ್ಮ ಪ್ರೆಸ್ ಮಡ್ಡು, ಸ್ಪೆಂಟ್ ವಾಶು, ಈ ಹುಲ್ಲು, ದನಗಳು ತಿನ್ಲಿಕ್ಕೆ ಬಿಟ್ಟಿರುವಂಥ ಹುಲ್ಲುಗಳನ್ನು ಇವೆಲ್ಲಗಳನ್ನು ಉಪಯೋಗ ಮಾಡ್ಕೊಂಡು ಈ ಕಾಂಪ್ರೆಸ್ಡ್ ಬಯೋಗ್ಯಾಸು, ಇಥನಾಲು, ಸಸ್ಟೈನೇಬಲ್ ಏವಿಯೇಷನ್ ಫ್ಯೂಲು ಮತ್ತು ಬಯೋಪ್ಲಾಸ್ಟಿಕ್ಕು ಇವೆಲ್ಲಗಳನ್ನು ಮಾಡುವಂಥದ್ದು ಈ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರ್ತಾ ಇದೆ. ಅದ್ರ ಸಲುವಾಗಿ ಇನ್ನೊಂದು ಸಲ ನಿಮ್ಮ ಮುಖಾಂತರ ನಾವು ಸಿದ್ದರಾಮಯ್ಯ ಸರ್ಗೂ ನಿಮ್ಮ ಬಗ್ಗೆ ಭಾಳ ಅಪಾರ ಗೌರವ ಇದೆ. ಈ ಭಾಗದಲ್ಲಿ ನೀವು ಆರಿಸಿ ಬಂದು ಈ ಭಾಗಕ್ಕೆ ಏನಾರು ಮಾಡ್ತಾರೆ ಅನ್ನೋಂಥದ್ದಿತ್ತು. ತಾನಾಗಲೇ ಈ ಭಾಗದಲ್ಲಿ ಒಂದು ಪ್ರಾಜೆಕ್ಟ್ ಬಂದು ಅದು ಈ ಭಾಗದಲ್ಲಿ ಅನುಕೂಲತೆ ಆಗುವಂಥದ್ದಕ್ಕೆ ನಿಮ್ಮ ಮುಂದೆ ಬಂದಿತ್ತು, ನೀವು ಮಾಡಿಲ್ಲ. ಈಗ ಅದರ ಸಹಿತ ನಿಮ್ಮ ಶಕ್ತಿ ಇದೆ, ಒಂದು ಮಾತನ್ನು DK ಅವ್ರಿಗೆ ಹೇಳಿ ಅದನ್ನು ಮಾಡಿಸ್ಕೊಡ್ಬೇಕು. ನಾನು ಇದು ಮುಂದಿನ ವಾರದಲ್ಲಿ ಅವ್ರದ್ದು ಒಂದು ಅಪಾಯಿಂಟ್ಮೆಂಟ್ ಹೋಗಿ ಭೇಟಿಯಾಗಿ ವಿನಂತಿಯನ್ನು ಮಾಡ್ತೇನೆ.